ಇಲ್ಲಿಯವರೆಗೆ ಆರುಷಿ ಮನೆಯವರು ಅವಳನ್ನು ಕರೆದುಕೊಂಡು ಬಂದು ಅಂತರಪಟದ ಇನ್ನೊಂದು ಬದಿಯಲ್ಲಿ ಅವನಿಗೆ ಎದುರಾಗಿ ನಿಲ್ಲಿಸಿದರು. ಅಭಿ ಹಾಗೂ ಆರುಷಿ ಇಬ್ಬರೂ ಒಬ್ಬರನ್ನೊಬ್ಬರು ಕಾಣಲು ತುಂಬ ಉತ್ಸುಕರಾಗಿದ್ದರು. ಮುಂದುವರಿದ ಭಾಗ. ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಪುರೋಹಿತರು ಮಂತ್ರಗಳನ್ನು ಜಪಿಸುತ್ತಿದ್ದರು. ಇನ್ನೇನು ಆರುಷಿ ತನ್ನ ಕೈಯಲ್ಲಿ ಹಾರವನ್ನು ಹಿಡಿದುಕೊಂಡು ಅವನಿಗೆ ತೊಡಿಸುವ ಸಮಯ ಬಂದಿತ್ತು. ಮುಹೂರ್ತದ ಸಮಯವಾಗುತ್ತಿದ್ದಂತೆ ಅಂತರಪಟವನ್ನು ಸರಿಸಿದ್ದರು. ಮಂಗಳ ವಾದ್ಯಗಳು ಜೋರಾಗಿ ಮೊಳಗಳು. ಆರುಷಿ ಹಾಗೂ ಅಭಿಷೇಕ್ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗು ಬೀರಿದರು. ಆರುಷಿ ಹಿಡಿದುಕೊಂಡಿದ್ದ ಹಾರವನ್ನು ಅಭಿಯ ಕೊರಳಿಗೆ ಹಾಕಿದಳು. ಅಭಿಯು ಅವಳಿಗೆ ಕಷ್ಟ ಆಗದಿರಲಿ ಎಂದು ಕೊರಳನ್ನು ಬಗ್ಗಿಸಿಕೊಂಡಿದ್ದನು. ಆ ಸಮಯದಲ್ಲಿ ಅಭಿಯ ಸ್ನೇಹಿತರು ಅವನು ನಿಂತುಕೊಳ್ಳಲು ಆಧಾರವಾಗಿದ್ದರು. ನಂತರ ಅಭಿಷೇಕ್ ಕೂಡ ಹಾರವನ್ನು ಆರುಷಿ ಕೊರಳಿಗೆ ಹಾಕಿದನು. ಮಂಟಪದಲ್ಲಿ ನೆರೆದಿದ್ದ ಜನರೆಲ್ಲ ಅವರಿಗೆ ಅಕ್ಷತೆಯನ್ನು ಹಾಕಿದರು. ಆರುಷಿ ತಂದೆ ತಾಯಿ ಹಾಗೂ ಶರ್ಮಾರವರು ಕೂಡ ಅಕ್ಷತೆಯನ್ನು ಹಾಕಿ ಸಂತೋಷಪಟ್ಟರು. ಸರೋಜಮ್ಮನವರು ಕೂಡ ಅವರ ಜೊತೆಯಲ್ಲಿದ್ದರು. ನಂತರ ಮದುವೆ ಇನ್ನುಳಿದ ವಿಧಿಗಳು ಮುಂದುವರಿದವು. ಸಪ್ತಪದಿಯ ಶಾಸ್ತ್ರವನ್ನು ಅಭಿ ನಿಂತುಕೊಳ್ಳಲು ಸಾಧ್ಯವಾಗದೇ ಇದ್ದುದರಿಂದ ಅವನು ಕುಳಿತಲ್ಲಿಯೇ ಮಾಡಿಸಿದರು. ಎಲ್ಲ ವಿಧಿವಿಧಾನಗಳು ನಡೆದವು. ಆರುಷಿ ಸುಂದರವಾದ ಕೆಂಪು ಮಿಶ್ರಿತ ರೇಷ್ಮೆ ಸೀರೆಯನ್ನು ಹಾಗೂ ಬಂಗಾರಗಳನ್ನು ತೊಟ್ಟುಕೊಂಡು ಒಬ್ಬ ರಾಣಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಭರವಸೆಯ ಜ್ಯೋತಿ ಚಿಮ್ಮುತ್ತಿತ್ತು. ಮುದ್ದಾದ ನಗುಮುಖದಲ್ಲಿ ಮಂದಹಾಸ ಹೊಮ್ಮುತ್ತಿತ್ತು. ಅಭಿಷೇಕ್ ತನ್ನ ಬಿಳಿ ಧೋತಿಯಲ್ಲಿ ಒಬ್ಬ ರಾಜಕುಮಾರನಂತೆ ಕಾಣುತ್ತಿದ್ದನು. ಅವನ ಮುಖದಲ್ಲೂ ಕೂಡ ಹೊಸ ಉತ್ಸಾಹ ಚಿಮ್ಮುತ್ತಿತ್ತು. ಶರ್ಮಾರವರು ಹಾಗೂ ಸರೋಜಮ್ಮನವರು ಆ ಹರ್ಷಮಯ ವಾತಾವರಣದಲ್ಲಿ ತಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣವನ್ನು ಅನುಭವಿಸುತ್ತಿದ್ದರು. ಆರುಷಿ ತಂದೆ ತಾಯಿ ಹಾಗೂ ಅವಳ ಮನೆಯವರು ಕೂಡ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳುತ್ತಿದ್ದರು. ಪುರೋಹಿತರು ಎಲ್ಲ ಶಾಸ್ತ್ರಗಳನ್ನು ಮಾಡುತ್ತಿದ್ದರು. ಎಲ್ಲವೂ ಮುಗಿದ ಮೇಲೆ ಅಲ್ಲಿಗೆ ಬಂದಿದ್ದ ಬಂಧುಗಳೆಲ್ಲ ಬಂದು ಆ ಮುದ್ದಾದ ಜೋಡಿಗೆ ಶುಭವಾಗಲಿ ಎಂದು ಹಾರೈಸಿ ಹೋಗುತ್ತಿದ್ದರು. ಅಭಿಷೇಕ್ ಎದ್ದು ನಿಲ್ಲಲು ಆಗದೇ ಇದ್ದುದರಿಂದ ಅವನು ಕುಳಿತಲ್ಲಿಯೇ ಇದ್ದನು. ಎಲ್ಲರಿಗೂ ಅದ್ದೂರಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ವಿಧ ವಿಧವಾದ ಸಿಹಿ ಖಾದ್ಯಗಳು, 3 ರೀತಿಯ ಪಾಯಸ, ಪಲ್ಯ, ರಸಂ, ಹೀಗೆ ಹೊಟ್ಟೆ ಬಿರಿಯುವಷ್ಟು ತಿನ್ನಬಹುದಾದ ಆಹಾರ ಪದಾರ್ಥಗಳಿದ್ದವು. ಎಲ್ಲ ಬಂಧುಗಳು ಸಂತೋಷದಿಂದ ಊಟ ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗುತ್ತಿದ್ದರು. ಕೊನೆಗೆ ಮದುಮಕ್ಕಳೊಂದಿಗೆ ಶರ್ಮಾರವರ ಬಂಧುಗಳು ಹಾಗೂ ಆರುಷಿಯ ತಂದೆ ತಾಯಿ, ಅವಳ ಅಣ್ಣಂದಿರು ಹಾಗೂ ಆರುಷಿಯ ದೊಡ್ಡಮ್ಮ ದೊಡ್ಡಪ್ಪನವರು ಊಟವನ್ನು ಮಾಡಲು ಶುರು ಮಾಡಿದರು. ಊಟದ ನಡುವಿನಲ್ಲಿ ಆರುಷಿಗೆ ಸಿಹಿಯನ್ನು ತಿನ್ನಿಸಲು ಅಭಿಯ ಮನೆಯವರು ತಿಳಿಸಿದರು. ಅಭಿಷೇಕ್ ಒಂದು ಸ್ವೀಟನ್ನು ತೆಗೆದು ಅವಳ ಬಾಯಿಗೆ ಇಡಲು ಹೋದಾಗ ಆರುಷಿ ನಗುತ್ತಾ ಬಾಯಿ ತೆರೆದಳು. ಆ ಸಮಯದಲ್ಲಿ ಎಲ್ಲರೂ ಓ ಎಂದು ನಕ್ಕು ಬಿಟ್ಟರು. ನಂತರ ಆರುಷಿಯನ್ನು ಕೂಡ ಅಭಿಗೆ ಸಿಹಿಯನ್ನು ತಿನ್ನಿಸುವಂತೆ ಹೇಳುವಷ್ಟರಲ್ಲಿ ಅವಳು ಕೂಡಲೇ ಪ್ರೀತಿಯಿಂದ ಅವನಿಗೆ ತಿನ್ನಿಸಿದಳು. ಅವಳ ಆ ವರ್ತನೆಯನ್ನು ನೋಡಿದ ಶರ್ಮಾರವರು ಹಾಗೂ ಸರೋಜಮ್ಮನವರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯತೊಡಗಿತು. ಆರುಷಿ ತಂದೆ ತಾಯಿಯೂ ಕೂಡ ತುಂಬ ಸಂತೋಷಪಟ್ಟರು. ಅಭಿಯ ಕಣ್ಣಂಚಲ್ಲಿ ಕೂಡ ಕಣ್ಣೀರು ಜಿನುಗಿತ್ತು. ತನ್ನ ಸಂಗಾತಿಯ ಮೇಲಿನ ಅವಳ ಕಾಳಜಿ ಸದಾ ಹಾಗೇ ಇರಲಿ ಎಂದು ಶರ್ಮಾರವರು ಹಾಗೂ ಇನ್ನುಳಿದವರು ಅಂದುಕೊಂಡರು. ಊಟ ಮುಗಿದ ಮೇಲೆ ಪುರೋಹಿತರು ವಧುವನ್ನು ವರನ ಕೈಗೆ ಒಪ್ಪಿಸುವ ಶಾಸ್ತ್ರವನ್ನು ಮಾಡತೊಡಗಿದರು. ವರ ಮತ್ತು ವಧುವನ್ನು ಅವರ ಹೆತ್ತವರೊಂದಿಗೆ ಎದುರು ಬದುರು ನಿಲ್ಲಿಸಿ ಸುಮಾರು 15 ನಿಮಿಷಗಳಲ್ಲಿ ಪುರೋಹಿತರು ಶಾಸ್ತ್ರದ ಪ್ರಕಾರ ವಧು ವರನಿಗೆ ಹೇಳಬೇಕಾದ ಮಾತುಗಳನ್ನು ಹೇಳುತ್ತಿದ್ದರು. ಆರುಷಿ ಅಳಲು ಶುರು ಮಾಡಿದ್ದಳು. ಅದನ್ನು ನೋಡಿದ ಅವಳ ತಂದೆ ತಾಯಿಯ ಕಣ್ಣಲ್ಲೂ ನೀರು ಹರಿಯುತ್ತಿತ್ತು. ಅವಳ 2 ಅಣ್ಣಂದಿರು ಅವರುಗಳನ್ನು ನೋಡಿ ಭಾವುಕರಾಗಿದ್ದರು. ಪುರೋಹಿತರ ಮಾತು ಮುಗಿಯುತ್ತಿದ್ದಂತೆ ತೆಂಗಿನಕಾಯಿ ಹಾಗೂ ವೀಳ್ಯದೆಲೆಯೊಂದಿಗೆ ಆರುಷಿಯ ತಂದೆ ತಾಯಿ ಹಿಡಿದು ನಿಂತಿದ್ದ ಆರುಷಿಯ ಕೈಯನ್ನು ಪುರೋಹಿತರು ಅಭಿಷೇಕನ ಕೈಗೆ ಒಪ್ಪಿಸಲು ಸೂಚಿಸಿದರು. ಅಷ್ಟರಲ್ಲಿ ಆರುಷಿ ಹಾಗೂ ಅವಳ ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಸುತ್ತ ನೆರೆದಿದ್ದ ಬಂಧುಗಳು ಅವರಿಗೆ ಅಕ್ಷತೆಯನ್ನು ಹಾಕಿದರು. ಅಲ್ಲಿಗೆ ಮದುವೆ ಎಲ್ಲ ಶಾಸ್ತ್ರಗಳು ಮುಗಿದಿತ್ತು. ಬಂಧುಗಳು ಎಲ್ಲರೂ ಹೊರಟು ಹೋದರು. ಶರ್ಮಾರ ಮನೆಯಲ್ಲಿಯೇ ಸುಂದರವಾದ ವಿವಾಹ ಮಂಟಪವನ್ನು ಹಾಕಿದ್ದರಿಂದ ಹತ್ತಿರದ ಬಂಧುಗಳು ಅಲ್ಲಿಯೇ ಉಳಿದಿದ್ದರು. ಸ್ವಲ್ಪ ಸಮಯದಲ್ಲಿಯೇ ಮದುಮಕ್ಕಳು ಮನೆಯ ಒಳಗಡೆ ಪ್ರವೇಶಿಸುವ ಕಾರ್ಯಕ್ರಮ ನಡೆಯಲು ಸಿದ್ಧತೆಗಳು ನಡೆಯುತ್ತಿತ್ತು. ಅಭಿಷೇಕ್ ಮತ್ತು ಆರುಷಿ ಇಬ್ಬರನ್ನೂ ಮನೆಯ ಹೊರಗಡೆಯೇ ಕೂರಿಸಲಾಗಿತ್ತು. ಶರ್ಮಾರವರು ಸರೋಜಮ್ಮನವರಿಗೆ ಮದುಮಕ್ಕಳನ್ನು ಒಳಗೆ ಕರೆದುಕೊಳ್ಳುವ ಶಾಸ್ತ್ರವನ್ನು ಶುರು ಮಾಡಲು ಹೇಳಿದರು. ಸರೋಜಮ್ಮನವರು, ಹಾ ಯಜಮಾನರೇ, ನಾನು ಎಲ್ಲನೂ ರೆಡಿ ಮಾಡಿಕೊಂಡಿದ್ದೇನೆ ಎಂದರು. ಅವರೊಂದಿಗೆ ಶರ್ಮಾರವರ ಕೆಲವು ಬಂಧುಗಳು ಜೊತೆಯಾಗಿದ್ದರು. ಶುಭ ಗಳಿಗೆ ಬರುತ್ತಿದ್ದಂತೆ ಮದುಮಕ್ಕಳನ್ನು ಎದ್ದು ಹೆಬ್ಬಾಗಿಲ ಬಳಿ ಬರುವಂತೆ ಹೇಳಿದರು ಸರೋಜಮ್ಮ. ಅಭಿ ಎದ್ದು ನಡೆಯಲು ಆಗದಿದ್ದರಿಂದ ವೀಲ್ ಚೇರ್ನಲ್ಲಿ ಕುಳಿತಿದ್ದನು. ಇಬ್ಬರು ನಗುತ್ತಲೇ ಬಾಗಿಲ ಬಳಿ ಬಂದು ನಿಂತರು. ಬಾಗಿಲ ಬಳಿ ಕೆಲವು ಹೆಣ್ಣು ಮಕ್ಕಳು ಹಾಗೂ ಅಭಿಯ ಸ್ನೇಹಿತರು ಬಾಗಿಲಿಗೆ ಅಡ್ಡವಾಗಿ ಕೈ ಹಿಡಿದು ಅವರು ಒಳಗೆ ಬರದ ಹಾಗೆ ನಗುತ್ತಾ ನಿಂತಿದ್ದರು.
ಅದರಲ್ಲಿ ಒಬ್ಬಾಕೆ, ಅಭಿಯವರೇ, ನೀವು ಒಳಗೆ ಬರಬೇಕಾದರೆ ನಮಗೆ 20,000 ರೂಪಾಯಿ ಕೊಡಬೇಕು ಎಂದಳು. ಅವಳ ಮಾತಿಗೆ ಹೌದು ಎಂದು ಎಲ್ಲರೂ ಗಟ್ಟಿಯಾಗಿ ಹೇಳತೊಡಗಿದರು. ನಂತರ ಅಭಿಯ ಸ್ನೇಹಿತರು ಕೂಡ ನಮಗೆ 50,000 ಕೊಡಬೇಕು ಎಂದು ಅವರು ಕೂಡ ಗಟ್ಟಿಯಾಗಿ ಹೇಳತೊಡಗಿದರು. ಪಾಪ ಅಭಿ ಅಷ್ಟು ಹೊತ್ತಿಗಾಗಲೇ ಸಾಕಷ್ಟು ದಣಿದಿದ್ದರಿಂದ ಹೆಚ್ಚೇನು ಮಾತನಾಡದೆ ಅವರ ಬೇಡಿಕೆಯನ್ನು ಪೂರೈಸಲು ಮುಂದಾದನು. ಅಭಿ ತಾತ ಶ್ರೀನಿವಾಸ್ ಶರ್ಮಾರವರನ್ನು ನೋಡುತ್ತಾ ತಾತ ಎಂದನು. ನನಗೆ ಗೊತ್ತಾಯಿತು ಅಭಿ ಎಂದು ಸರೋಜಮ್ಮನವರ ಬಳಿ ಏನೋ ಗುಟ್ಟಾಗಿ ಹೇಳಿ ಕಳಿಸಿದರು. ನಂತರ ಅವರು ಅವರ ಕೈಗೆ ನೋಟಿನ 2 ದೊಡ್ಡ ಬಂಡಲನ್ನು ತಂದುಕೊಟ್ಟರು. ಅದನ್ನು ಅವರು ಅಭಿಯ ಕೈಗೆ ಕೊಡುತ್ತಾ, ತಗೋಪ್ಪ, ಇದರಲ್ಲಿ 50,000ದ 2 ಬಂಡಲ್ ಇದೆ, 2 ಕಡೆಯವರಿಗೂ ಕೊಟ್ಟುಬಿಡು ಎಂದು ನಗುತ್ತಾ ಹೇಳಿದರು. ಅಭಿ ಅದನ್ನು 2 ಕಡೆಯವರಿಗೂ ಹಂಚಿ ಇನ್ನಾದರೂ ಒಳಗೆ ಹೋಗಬಹುದಾ ಎಂದು ನಗುತ್ತಾ ಕೇಳಿದನು. ಹಣದ ಬಂಡಲ್ ಕೈಗೆ ಸಿಗುತ್ತಿದ್ದಂತೆ ಎಲ್ಲರೂ ಅಲ್ಲಿಂದ ಕಿರುಚುತ್ತಾ ಕಾಲ್ಕಿತ್ತರು. ನಂತರ ಆರುಷಿಯನ್ನು ಬಾಗಿಲ ಬಳಿ ಅಕ್ಕಿ ಬೆಲ್ಲದೊಂದಿಗೆ ಇಟ್ಟಿದ್ದ ಸೇರನ್ನು ಒದ್ದು ಒಳಗೆ ಬರುವಂತೆ ತಿಳಿಸಿದರು ಸರೋಜಮ್ಮ. ಆರುಷಿ ಹಾಗೆ ಬಾಗಿಲಿಗೆ ಹಾಗೂ ಸೇರಿಗೆ ವಂದಿಸಿ ಸೇರನ್ನು ನಿಧಾನಕ್ಕೆ ಒದ್ದು ಮನೆಯ ಒಳಗೆ ಬಂದಳು. ಅವಳ ಹಿಂದೆ ಅಭಿ ಕೂಡ ವೀಲ್ ಚೇರ್ನಲ್ಲಿ ಕುಳಿತು ಒಳಗೆ ಬಂದನು. ಆರುಷಿ ಒಳಗೆ ಬರುತ್ತಲೇ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಲು ಹೇಳಿದರು ಶರ್ಮಾರವರು. ಆರುಷಿ ದೀಪ ಬೆಳಗುತ್ತಾ ದೇವರಿಗೆ ನಮಸ್ಕರಿಸಿದಳು. ಹಾಗೆ ಶರ್ಮಾರವರಿಗೂ ಹಾಗೂ ಸರೋಜಮ್ಮನವರಿಗೂ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ಅವಳ ತಂದೆ ತಾಯಿ ಹಾಗೂ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣಂದಿರಿಗೂ ನಮಸ್ಕರಿಸಿದಳು. ಅಭಿ ಹಾಗೂ ಆರುಷಿಯ ಜೀವನದ ಪಯಣ ಶುರುವಾಗಿತ್ತು. ಕೆಲವು ದಿನಗಳ ಆರುಷಿಯ ಆರೈಕೆಯ ನಂತರ ಅಭಿ ಸಂಪೂರ್ಣವಾಗಿ ಗುಣಮುಖನಾದನು. ಅವನು ಮೊದಲಿನಂತೆ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡನು. ಅವನು ಎಲ್ಲ ಹಳೆಯ ಕೆಟ್ಟ ಘಟನೆಗಳನ್ನು ಮರೆತು ಆರುಷಿ ಜೊತೆ ಒಂದು ಒಳ್ಳೆಯ ಜೀವನ ನಡೆಸತೊಡಗಿದನು. ಶರ್ಮಾರವರು ಕೂಡ ಅವರನ್ನು ನೋಡಿ ಸಂತೋಷದಿಂದ ಕಾಲ ಕಳೆಯತೊಡಗಿದರು.